ದ್ವೇಷ ಭಾಷಣ ಕಾಯ್ದೆಗೆ ನಟ ಅಹಿಂಸಾ ಚೇತನ್ ವಿರೋಧ. ಈ ಕಾಯ್ದೆ ಜಾರಿಗೆ ಬರಲು ಬಿಡಲ್ಲ ಎಂದ ನಟ ಚೇತನ್. ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಕರ್ನಾಟಕ ಭೀಮಸೇನ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ನಟ ಅಹಿಂಸಾ ಚೇತನ್ ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಹಾಗೂ ಸಂವಿಧಾನ ಪೀಠಿಕೆ ಓದುವ ಮೂಲಕ ಕರ್ನಾಟಕ ಭೀಮಸೇನೆ ತಾಲೂಕು ಘಟಕವನ್ನು ಉದ್ಘಾಟನೆ ಮಾಡಿದ್ರು. ಈ ವೇಳೆ ನೂರಾರು ಮಂದಿ ದಲಿತ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ಈ ವೇಳೆ ಮಾತನಾಡಿದ ನಟ ಅಹಿಂಸಾ ಚೇತನ್, ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಯೊಬ್ಬ ದೇಶದ ಪ್ರಜೆಗೂ ವಾಕ್ ಸ್ವಾತಂತ್ರ್ಯವಿದ್ದು, ಅಂತಹ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಸರ್ಕಾರವು ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ತರಲು ಹೊರಟಿರುವುದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನ ಜಾರಿಗೆ ತರಲು ಬಿಡೋದಿಲ್ಲ ಎಂದಿದ್ದಾರೆ. ಅಲ್ಲದೆ ಇಂತಹ ಕಾಯ್ದೆಯ ಅವಶ್ಯಕತೆ ಕರ್ನಾಟಕಕ್ಕೆ ಬೇಕಿತ್ತ? ತೆಲಂಗಾಣ ರಾಜ್ಯದಲ್ಲಿಯೂ ಕೂಡ ಇಂತಹ ಕಾನೂನನ್ನ ಜಾರಿಗೆ ಮಾಡಲು ಹೊರಟಿರೋದು ದುರಾದೃಷ್ಟಕರ ಎಂದಿದ್ದಾರೆ. ಬೇಡವಾದ ಕಾನೂನುಗಳನ್ನ ಜಾರಿಗೆ ತರುವ ಬದಲು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣಕ್ಕಾಗಿ ಬಡವರ ಏಳಿಗೆಗೋಸ್ಕರ ಬರುವಂತಹ ಕಾನೂನುಗಳನ್ನ ಜಾರಿಗೆ ತನ್ನಿ ಎಂದು ಸಲಹೆಯನ್ನ ನೀಡಿದ್ರು. ದ್ವೇಷ ಭಾಷಣ ಆಗಲ್ಲ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರಲ್ಲ, ಅದು ಆರ್ಟಿಕಲ್ 19 ಅಡಿಯಲ್ಲಿ ಬರಲ್ಲ. ದ್ವೇಷ ಭಾಷಣದ ಮೇಲೆ ಕಡಿವಾಣ ಹಾಕಲೇಬೇಕು. ಆದರೆ ಕಾನೂನಾತ್ಮಕವಾಗಿ BNSನಲ್ಲಿ ಎಲ್ಲ ರೀತಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋದಿಲ್ಲ. ಕಾನೂನುಗಳಿದೆ, ತಪ್ಪು ಮಾಡಿದ್ರೆ ಅದಕ್ಕೆ ಕ್ರಮ ತಗೊಳ್ಳಂಗಿದೆ. ಇದು ಅನಗತ್ಯ ಕಾನೂನು. ಇದು ಕಾನೂನು ಏನು ಮಾಡ್ತಾ ಇದೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ದುರುಪಯೋಗ ಆಗೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೆ ಈ ಸರ್ಕಾರ. ಈ ಕಾನೂನು ಏನು ನನಗೆ ಜ್ಞಾಪಕ ಬರುತ್ತೆ ಅಂದರೆ, ಆ್ಯಂಟಿ ಕನ್ವರ್ಷನ್ ಬಿಲ್ ಅನ್ನೋದು ಏನು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ತಂದಿತ್ತೋ, ಅದನ್ನು ಉದ್ದೇಶಪೂರ್ವಕವಾಗಿ ಒಂದು ಅವರ ವಿರೋಧಿಗಳನ್ನ ಕ್ರಿಮಿನಲೈಸ್ ಮಾಡೋ ಒಂದು ಪ್ರಯತ್ನ ಇತ್ತು. ಅದೇ ರೀತಿ ಇದು ಕೂಡ ಈ ದ್ವೇಷ ಭಾಷಣ ಕಾಯ್ದೆ ಏನು ಕಾಣ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಅವರ ವಿರೋಧಿಗಳ ಮೇಲೆ ಒಂದು ಇನ್ನೂ ಅಸ್ತ್ರೀಕರಣ ಮಾಡಿ ಅನ್ನೆಸರಿ ಕಾನೂನುಗಳು ತರ್ತಾ ಇದೆ. UAPA ತಂದಿದ್ದಿದೆ ಕಾಂಗ್ರೆಸ್ ಸರ್ಕಾರ, ಅದನ್ನು BJP ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡ್ಕೊತಾ ಬರ್ತಾರೆ. ಈ ವಿಚಾರದಲ್ಲೂ ಕೂಡ ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸರ್ಕಾರ ತಂದಲ್ಲಿ ಈ ಒಂದು ಕಾನೂನು ತರ್ತಾ ಇದ್ದಾರೆ ಅಂದರೆ, ನಾಳೆ ದಿನ ಬೇರೆ ಬೇರೆ ಸರ್ಕಾರಗಳು ಬಂದು ಅವರ ವಿರೋಧಿಗಳನ್ನ ಒಂದು ರೀತಿ ಬಂಧಿಸೋಕ್ಕೋ ಅಥವಾ ಕ್ರಿಮಿನಲೈಸ್ ಮಾಡೋಕ್ಕೆ ಇದು ಒಂದು ಅವಕಾಶ ಮಾಡಿಕೊಡ್ಬೋದು. ನಮಗೆ ಹೇಟ್ ಸ್ಪೀಚ್ ಬಿಲ್ ಅನ್ನೋದು ಅನಗತ್ಯ ಕಾನೂನು. ಇದು ಓವರ್ ಕ್ರಿಮಿನಲೈಸೇಷನ್ ಆಗುತ್ತೆ. ಇದು ನನ್ನ ಪ್ರಕಾರ ಬೇಕಿರಲಿಲ್ಲ. ಆದರೆ ನಾವು ಹೇಟ್ ಸ್ಪೀಚ್ ಅನ್ನೋದು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ, ಅದು ಕಾನೂನು ಅಡಿಯಲ್ಲಿ ಬರಬಹುದು. ಇನ್ನು ಇದೇ ವೇಳೆ ನಟ ಅಹಿಂಸಾ ಚೇತನ್ ಅವರನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.